ಎಲ್ಲರೂ ಪವಿತ್ರ ಬಾಬಾ ಅವರ ಆಹ್ವಾನ ಮಾಡಿದಿರ, ಬಾಬನಿಗೆ ಭೋಗವನ್ನು ಸ್ವೀಕಾರ ಮಾಡಿಸಿದಿರ. ಬಾಬನಿಗೆ ಪ್ರೀತಿಯಿಂದ ಈಗೇನು ಈ ವಾತಾವರಣ ಶಾಂತಯುತವಾಗಿ ಪ್ರಸಾದ ಸ್ವೀಕಾರ ಮಾಡಿ, ಮತ್ತೆ ಸಂಜೆ 5ರಿಂದ 6 ಸೂರಜ್ ರೈ ಕ್ಲಾಸ್ ಇರ್ತದೆ. 6ರಿಂದ ಪುನಃ 8 ಗಂಟೆವರೆಗೂ ಅವ್ಯಕ್ತ ಮಿಲನ ಇರ್ತದೆ. ಎಲ್ಲರೂ ಬಂದು ಮಿಲನ ಮಾಡಿ ಬಾಬೋರ ಶಕ್ತಿಯನ್ನ ಪಡ್ಕೊಳ್ಳಿ, ಬಾಬನ ಮುರಳಿಯನ್ನ ಕೇಳಿ ಬರಬೇಕು. ಏನೆಲ್ಲ ಇವತ್ತು ಬಾಬೋರ ಸ್ಮೃತಿ ದಿನದಲ್ಲಿ ನಿಮ್ಮ ಸಂಕಲ್ಪಗಳೆಲ್ಲವೂ, ಏಕೆ ಬಾಬಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸದಾಕಾಲ ನಮ್ಮ ಜೊತೆಯಲ್ಲೇ ಇರ್ತಾರೆ. ಅದಕ್ಕೆ ಬಾಬನ ಇವತ್ತು ವರದಾನ ಹಜಾರ್ ಗುಜ್ಜವಾಲ ಅಮರ ಸಾಥ್, ಹೌದಲ್ಲ? ಆ ಬಾಬಾ ನಮ್ಮ ಜೊತೆ ಇದ್ದಾಗ ಯಾವುದೇ ಕಾರ್ಯವನ್ನ ಏನ್ ಮಾಡಬಹುದು, ಸಫಲ ಮಾಡಬಹುದು. ಈ ವರದಾನ ಯಾಕೆ ಬಾಬಾ ಇವತ್ತೇ ಕೊಟ್ಟಿದ್ದಾರೆ? ಇದು ಇಬ್ರು ಸಹ ಸೇರಿ ಶಿವಬಾಬಾ ಮತ್ತೆ ಬ್ರಹ್ಮ ಬಾಬಾ ಅವರ ಜೀವನದಲ್ಲಿ ಏನೆಲ್ಲ, ಏಕೆ ಶಿವಬಾಬಾ ಕಣ್ಣಿಗೆ ಕಾಣೋದಿಲ್ಲ, ಅವರು ವಿಚಿತ್ರವಾಗಿದ್ದಾರೆ, ನಿರಾಕಾರ. ಆದರೆ ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಂಥವ್ರು. ನಮ್ಮಲ್ಲಿ ಪುರುಷಾರ್ಥವನ್ನ, ಏಕೆಂದ್ರೆ ಯಾವುದೇ ಒಂದು ಗುರಿ ಮುಟ್ಟಬೇಕಾದ್ರೆ ಹಿಂದೆ ಸಾಕಷ್ಟು ಏನಿರ್ತದೆ, ಶ್ರಮ ಇರ್ತದೆ, ಹೌದಲ್ಲ? ಇವತ್ತು ಜಗತ್ತಲ್ಲಿ ನಂಬರ್ 1 ಮಾನವ ಆಗಬೇಕು, ಇಡೀ ಜಗತ್ತಿನವರೆಲ್ಲ ಅವರನ್ನ ಫಾಲೋ ಮಾಡಬೇಕು, ಅಥವಾ ವಿಶ್ವದಲ್ಲಿ ಮಹಾರಾಜ ಆಗಬೇಕಂದ್ರೆ ಅವರು 60 ವರ್ಷದಲ್ಲಿ ಬಾಬಾ ಪರಕಾಯ ಪ್ರವೇಶ ಮಾಡಿ ಎಷ್ಟೆಲ್ಲ 33 ವರ್ಷ, ಬಾಬನಿಗೆ 93 ವರ್ಷದವರೆಗೂ ಕೂಡ 33 ವರ್ಷಗಳು ಸತತವಾಗಿ ಪರಿಶ್ರಮದಿಂದ ಅವರ ಒಂದು ಸೇವೆ. ಅವರಿಗಷ್ಟೇ ಅಲ್ಲ, ಬಾಬಾ ಹೇಳ್ತಾರಲ್ಲ, ಬರೀ ನಿಮ್ಮ ಬಾಬಾ ಇವತ್ತು ಸಹ ವರದಾನ ಏನಿತ್ತು, ಬರೀ ಸ್ವಯಂಗಷ್ಟೇ ಅಲ್ಲ, ಏನಿರಬೇಕು, ಅನ್ಯರ ಪ್ರತಿ, ವಿಶ್ವದ ಪ್ರತಿ, ಜಗತ್ತಿನ ಪ್ರತಿ ಏನು ಅವರು ಸೇವೆ ಅಂತಕ್ಕಂಥದ್ದು ಮುಡುಪಾಗಿ ನಮಗೆ ಒಂದು ಮುಂದೆ ಎಕ್ಸಾಂಪಲ್ ಆಗಿ ಹೋಗಿದ್ದಾರೆ. ಅದನ್ನ ನಾವು ಅವರಷ್ಟು ರೀಚ್ ಆಗೋದಿಲ್ಲ ಅಂದ್ರು ಪರ್ಸೆಂಟೇಜ್, ಬಾಬಾ ಹೇಳಿದಂತೆ ನಂಬರ್ 1 ಆಗ್ಬೇಕನ್ನೋ ಗುರಿ ಕೊನೆ ಪಕ್ಷ ಏನಾಗ್ಬೋದು, ಒಂದು ರಾಜ್ಯದಲ್ಲಿ ಬಾಬಾ ಅದಕ್ಕೆ ಸಾಕಾರ ಮುರಳಿ ಸಾಕಷ್ಟು ಹೇಳ್ತಾರೆ. ಪ್ರಜೆಗಳಾಗ್ತೀರಾ, ರಾಜರಾಗ್ತೀರಾ, ಅಥವಾ ಶ್ರೀಮಂತರು ಪ್ರಜೆಗಳ, ಶ್ರೀಮಂತರ ರಾಜರ, ನಿಮ್ಮ ಒಂದು ಭವಿಷ್ಯವನ್ನ ನಿಮ್ಮ ಕೈ ಮೇಲೆ ನಾನು ಕೊಟ್ಟಿದ್ದೀನಿ. ಎಷ್ಟು ಬೇಕಾದ್ರೂ ಏನ್ ಮಾಡ್ಕೊಳ್ಳಿ, ಒಂದು ದಾರಿಯನ್ನ, ಒಂದು ಮಾರ್ಗವನ್ನ ನಾವೆಲ್ಲ ಏನಾಗಿರ್ಬೇಕು, ಸಾಗೋಣ. ಅದನ್ನ ಬಾಬನ ಮುಂದೆ ಪ್ರತಿಜ್ಞೆ ಮಾಡಿ ಏನು ಸಂಕಲ್ಪ ಮಾಡ್ತೀರಾ, ಯಾವುದು ನಮಗೆ ಕೊರತೆ ಆಗ್ತಾ ಇದೆ, ಬಾಬನ ಮುಂದೆ ಏನ್ ಮಾಡಿ, ಇವತ್ತು ಸಮರ್ಪಣೆ ಮಾಡಿ. ಜೀವನ ಸಮರ್ಪಣೆ ಅಲ್ಲ, ನಮ್ಮಲ್ಲಿ ಜೀವನದ ಸಮರ್ಪಣೆ ಜೊತೆಯಲ್ಲಿ ನಮ್ಮಲ್ಲಿರುವಂತ ಕೆಲವು ದುರ್ಬಲತೆಗಳು, ಕೆಲವು ವೀಕ್ಗಳು, ಕೆಲವು ದೌರ್ಬಲ್ಯಗಳು ನಮ್ಮ ಹತ್ರ ಅನೇಕರ ಹತ್ರ, ಯಾಕೆಂದ್ರೆ 63 ಜನ್ಮದ ಸಂಸ್ಕಾರ ಆತ್ಮದಲ್ಲಿ ಇದ್ದೇ ಇದೆ. ಮತ್ತೆ 5000 ವರ್ಷದ ನಾಟಕದ ಒಂದು ರಹಸ್ಯವೂ ಕೂಡ ಆತ್ಮದಲ್ಲಿ ರೆಕಾರ್ಡ್ ಇದೆ. ಅಂದಾಗ ಇವೆಲ್ಲವನ್ನು ಸ್ವದರ್ಶನದಲ್ಲಿ ನಾವು ವಿಚಾರ ಮಾಡಿದಾಗ ಹಳೆಯದು ಬರ್ತದೆ, ಹೊಸದು ಬರ್ತದೆ. ಅದನ್ನ ಬಾಬನ ಮುಂದೆ ಸಂಕಲ್ಪ ಮಾಡಿ, ಬಾಬನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಬಾಬಾ ಶಕ್ತಿ ಕೊಡ್ಲಿ, ಸಹಯೋಗ ಕೊಡ್ಲಿ, ಜೊತೆನಲ್ಲಿ ಕಮೆಂಟ್ ಆಗಿರೋಣ, ನಿರಂತರವಾಗಿ ಪುರುಷಾರ್ಥವನ್ನ ಸಾಧಿಸಿ ಬಾಬನಿಗೆ ಏನೋ ನಮ್ಮದೊಂದೇ ಇಚ್ಛೆ ಇರಬೇಕು, ಬಾಬನ ಆಸೆ ಜವಾಬ್ದಾರಿ. ಅದಕ್ಕೆ ಈಗಿನ ಸಂಕಲ್ಪವೂ ಅದೇ ಇರಲಿ. ಸಂಜೆ ಸಂಕಲ್ಪನಾಗಬೇಡಿ, ಗೊಂದಲದಲ್ಲಿ ಬರಬೇಡಿ, ದ್ವಂದ್ವದಲ್ಲಿ ಬರಬೇಡಿ. ಆದಷ್ಟು ಮನೆಯಲ್ಲೂ ಕೂಡ ಮುರಳಿ ಕೇಳುತ್ತಾ, ಮುರಳಿಯನ್ನ ಓದ್ತಾ, ಸ್ವಲ್ಪ ರೆಸ್ಟ್ ಮಾಡಿ, ಬಾಡಿಗೂ ಬೇಕಲ್ಲ ರೆಸ್ಟ್, ಅದನ್ನ ಕೊಡುತ್ತಾ ಸಂಜೆ ಇದೇ ಸ್ಥಿತಿಯಲ್ಲಿ ಬಾಬನ ಜೊತೆ ಮಿಲನ ಮಾಡಿದಾಗ ಆಗುವಂತಹ ಅನುಭವನೇ ಬೇರೆ. ಎಷ್ಟು ನಾವು ಮೌನ ಇರ್ತೀವಿ, ಅಷ್ಟು ಬಾಬನ ಜೊತೆ ನಾವೇನ್ ಮಾಡಬಹುದು, ಬುದ್ಧಿಯನ್ನ, ಶಕ್ತಿಗಳಿದೆ, ಅದನ್ನ ಸ್ವೀಕಾರ ಮಾಡಿ ಅನುಭವ ಮಾಡ್ಲಿಕ್ಕೆ ನಮಗೊಂದು ಸಹಯೋಗ ಕೊಡ್ತದೆ. ಎಲ್ಲರೂ ಇಲ್ಲೇ ಕುಳಿತುಕೊಳ್ಳಿ, ಪ್ರಸಾದ ಇಲ್ಲಿಗೆ ಬರ್ತದೆ. ಹೆಂಗೆ ಕುಳಿತಿದ್ದೀರೋ ಅದೇ ರೀತಿ ಹೋಗ್ಬೇಕಾದ್ರು ಯಾರ ಜೊತೆನಲ್ಲೂ ಮಾತಾಡಬೇಡಿ. ಜನಗಳೇ ಗುರುತಿಸ್ಬೇಕು, ಇದೇ ದೊಡ್ಡ ಸೇವೆ. ಯಾವುದು, ಎಷ್ಟು ಮೌನದಲ್ಲಿ ಎಷ್ಟು ಜನಗಳನ್ನ ನಾವು ಅವರಿಗೆ ಸಕಾಶ ಕೊಡ್ತೀವಿ, ಶಕ್ತಿ ಕೊಡ್ತೀವಿ. ಅದು ಎಲ್ಲದಕ್ಕಿಂತ ಈ ತಿಂಗಳು ಮುರಳಿ ಎಲ್ಲ ನಾವು ಕೇಳ್ತಾ ಇದ್ದೀವಿ, ಎಲ್ಲರಿಗೂ ಮನಸ್ಸಾ ಸೇವೆ, ಮನಸ್ಸಾ ಸೇವೆ, ಮನಸ್ಸಾ ಸೇವೆ. ವಾಚ್ಯದ ಸೇವೆ ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ಮನಸ್ಸಾ ಸೇವೆ ನಾವು ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಆ ಒಂದು ನೆನಪಿಟ್ಕೊಳ್ತಾ ಸ್ಮೃತಿಲಿದ್ದು ಆ ರೀತಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಪುನಃ ಕ್ಲಾಸಿಗೆ ಬನ್ನಿ. ಓಂ ಶಾಂತಿ.
ಪ್ರದರ್ಶನ ವರದಾನದ್ದು ಕಾಣಬೇಕಿತ್ತು. ಮತ್ತೆ ಬಾಬಂದು ಫೋಟೋ ನನ್ನ ಮೇಲೆ ಇರಬೇಕು. ಬಾಬನ ಫೋಟೋ ದಯವಿಟ್ಟು ಮಕ್ಕಳೆಲ್ಲ ತಗೋಬೇಡಿ, ಕಡಿಮೆ ಇದೆ, 100 ನಾನು ತಗೊಂಡು ಮಕ್ಕಳಿಗೆಲ್ಲ ಬೇಡ. ಬಾಬನ ಫೋಟೋ ಅದನ್ನ ನಿಮಗೆಲ್ಲರಿಗೂ ವರದಾನವಾಗಿ ಬಾಬನ ಕಡೆಯಿಂದ ಅದು ನಿಮಗೆಲ್ಲ ಕೊಡ್ಬೇಕನ್ನೋ ಸಂಕಲ್ಪ ಬಂತು. ಏಕೆಂದ್ರೆ ಈ ದಿನ ಬಾಬುರ ಸ್ಮೃತಿ ದಿನ ಇರೋ ಕಾರಣ ಅದು ಕೊಡ್ತೀವಿ. ಮನೆಯಲ್ಲಿ ಇಟ್ಟು ನೀವು ಯೋಗ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ವೇಳೆ ಕಡಿಮೆ ಆದ್ರೆ ನಂತರ ನಾನು ಕೊಡ್ತೀನಿ. ಒಂದು ಮನೆಯಲ್ಲಿ 2-4 ಜನ ಇದ್ರೆ ಒಂದಲ್ಲ ಅವರಿಗೆ ಕಡಿಮೆ ಆಗುತ್ತೆ. ತಪಸ್ಸಿನ ಕಾರ್ಯಕ್ರಮ ಮಾಡಿದ್ರಿ, ಬಹಳ ಸುಂದರವಾಗಿ ಬಾಬಾ ಒಳ್ಳೆಯ ರೀತಿಯಲ್ಲಿ ಎಷ್ಟೇ ಒಂದು ಸಮಸ್ಯೆಗಳಾದರೂ ಬಾಬಾ ನಿರ್ವಿಘ್ನ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಬಾಬನಿಗೆ ಮೊದಲು ನನ್ನ ಕಡೆಯಿಂದ ಧನ್ಯವಾದ ಹೇಳೋಣ. ಏಕೆಂದರೆ ಮೊದಲು ಬಾಬನೇ ನಮ್ಮೆಲ್ಲ ಕಾರ್ಯವನ್ನು ಮಾಡಿಸ್ಲಿಕ್ಕೆ ಶಕ್ತಿ ಕೊಡ್ಲಿಕ್ಕೆ ಬಾಬಂದು ಮೂಲ ಬೇಕಾಗಿರುವಂಥದ್ದು. ಹಾಗಾಗಿ ಬಾಬಾ 21 ದಿನ ಒಳ್ಳೆ ರೀತಿಯಲ್ಲಿ ತಪಸ್ ಮಾಡಲಿಕ್ಕೆ ಸಹಯೋಗ ಕೊಟ್ಟಿದ್ದಾರೆ. ಬಾಬನಿಗೆ ಥ್ಯಾಂಕ್ಸ್. ಜೊತೆಯಲ್ಲಿ ಮನೆಗೆ ಮಕ್ಕಳಿಲ್ಲದ ಮಕ್ಕಳಿಲ್ಲ ಅಂದ್ರೆ ಮನೆ ಏನು ಖಾಲಿ ಅನಿಸುತ್ತೆ. ಅದೇ ರೀತಿ ತಾವೆಲ್ಲ ಬೆಳಗ್ಗಿನ ಸಮಯ ರೀತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅದು ಮನೆಗೆ ಸಹಯೋಗ ಕೊಡ್ತಾರೋ ಕೊಡೋದಿಲ್ವೋ ಅದೆಲ್ಲವನ್ನು ಅಮೃತ ವೇಳೆಯಲ್ಲಿ ಬಂದರೆ ತಮಗೂ ಸಹ ಬಾಬನ ಕಡೆಯಿಂದ ಬಹಳ ಬಹಳ ಧನ್ಯವಾದಗಳು. ಬಾಬನಾಗೆ ಥ್ಯಾಂಕ್ಸ್ ಹೇಳೋಣ, ತಮಗೂ ಕೂಡ ಥ್ಯಾಂಕ್ಸ್. ಇದೇ ರೀತಿ ತಿಂಗಳು ಫುಲ್ ಅವ್ಯಕ್ತ ಮಾಸ ಮನೇಲಿ ಮಾಡಿದ್ರು ಕೂಡ ಆ ಸಮಯ ಕಳಿಬೇಡಿ. ಸಾಧ್ಯವಾದಷ್ಟು 1 ಗಂಟೆ ತಪಸ್ಸನ್ನ ಮಾಡಿ. ಯಾಕೆಂದ್ರೆ ಈ ವಾತಾವರಣ ಅವ್ಯಕ್ತ ಮಾಸದಲ್ಲಿ ಬಾಬಂದು ಹೆಚ್ಚಿನ ರೂಪದಲ್ಲಿ ಸಹಯೋಗ ಮತ್ತೆ ಶಕ್ತಿ ಇರ್ತದೆ. ಅದನ್ನ ಅನುಭವ ಮಾಡಿ ಮತ್ತೆ ನಾಳೆಯಿಂದ ಬೆಳಿಗ್ಗೆ ಮಾಮೂಲಿ ಕ್ಲಾಸ್, ಬೆಳಿಗ್ಗೆ ಸಂಜೆ ಯಾವ ರೀತಿ ಇರ್ತದೋ ಅದೇ ರೀತಿಯಲ್ಲಿ ಕ್ಲಾಸ್ ಇರುತ್ತೆ. ಓಂ ಶ್ರೀ